ಈ ಹಣದ ಒಂದು ಅವಶ್ಯಕತೆ ಬಿದ್ದಾಗ ಆ ಪ್ರಾಪರ್ಟಿಗಳಿಗೆ ಸೇಲ್ ಡೀಡ್ಗಳನ್ನೇ ಮಾಡ್ಕೊಂಡು ಬಿಡತಕ್ಕಂಥದ್ದು. ಥರ ಚೆಕ್ಗಳನ್ನ ಇಸ್ಕೊಳ್ಳೋದು, ಆಂಡಿಮೆಂಟ್ ಬರ್ಕೊಳ್ಳೋದು, ಪ್ರಾಮಿಸರಿ ನೋಟ್ ತಗೊಳ್ಳೋದು. ಸಾಲ ಕೊಟ್ಟವರು ಸಾಲ ತೆಗೆದುಕೊಂಡವರ ಬಳಿ ಅಲೆದಾಡುವ ಪರಿಸ್ಥಿತಿ ಇರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಬಹಳ ಮುಖ್ಯವಾದಂಥ ವಿಚಾರಕ್ಕೆ ಬಂದುಬಿಡ್ತೇನೆ. ಸೊ ಏನಾದರೂ ನನ್ನನ್ನು ಭೇಟಿ ಮಾಡಬೇಕಾಗಿದ್ದರೆ ಕಾನೂನಿನ ಸಲಹೆಗಳು ಹಾಗೂ ಕಾನೂನಿನ ಅವಶ್ಯಕತೆಗಳು ನಿಮಗೆ ಇದ್ದಿದ್ದೆ ಆದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ KMS Law Associates.in ಅಂತ ಹೇಳಿ ಹಾಕಿರ್ತೇನೆ, ನನ್ನ ಕಂಪನಿಯ ವೆಬ್ಸೈಟು. ನೀವು ಅದರಲ್ಲಿ ಹೋಗಿ ಡೀಟೇಲ್ಸನ್ನು ಪಡೆದು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂಥ ವಿಚಾರಕ್ಕೆ ಬಂದಿದ್ದೇನೆ. ನೋಡಿ, ಕೆಲವಾರು ಬಾರಿ ವೀಕ್ಷಕರು ಬಂದು ಕೇಳ್ತಾ ಇದ್ದಾರೆ, ಈ ಹಣದ ಒಂದು ಅವಶ್ಯಕತೆ ಬಿದ್ದಾಗ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ದು ಟ್ರೆಂಡ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಹಣಕ್ಕೆ ಬದಲಾಗಿ ಅವರ ಬಳಿ ಇರ್ತಕ್ಕಂತಹ ಪ್ರಾಪರ್ಟಿಗಳಿಗೆ ಸೇಲ್ ಡೀಡ್ಗಳನ್ನೇ ಮಾಡ್ಕೊಂಡ್ಬಿಡತಕ್ಕಂಥದ್ದು. ಅಂದರೆ ಆಬ್ಸಲ್ಯೂಟ್ ಸೇಲ್ ಡೀಡೇ ಬರ್ಸ್ಕೊಂಡ್ಬಿಡ್ತಾರೆ. ಈಗೆಲ್ಲ ಮೊದಲಿನ ಥರ ಚೆಕ್ಗಳನ್ನ ಇಸ್ಕೊಳ್ಳೋದು, ಆಂಡಿಮೆಂಟ್ ಬರ್ಕೊಳ್ಳೋದು, ಪ್ರಾಮಿಸರಿ ನೋಟ್ ತೊಗೊಳ್ಳೋದು, ಈ ಥರದ್ದೆಲ್ಲ ನಡೀತಾ ಇಲ್ಲ. ಯಾಕಂದರೆ ಚೆಕ್ ತೊಗೊಂಡು ಮತ್ತೆ ತಿರ್ಗಿ ನಾವು ಚೆಕ್ ಬೌನ್ಸ್ ಕೇಸ್ ಹಾಕ್ಕೊಂಡು 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟಲ್ಲಿ ಯಾಕೆ ಹೋಗಬೇಕು, ಯಾಕೆ ಈ ಪ್ರಾಬ್ಲಮ್ಗಳೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಹೇಳಿ. ಉದಾಹರಣೆಗೆ ನೋಡಿ, ಈಗ ಮಾರ್ವಾಡೀಸ್ಗಳೆಲ್ಲ ಏನು ಮಾಡ್ತಾರೆ, ಚಿನ್ನನ ಅಡ ಇಟ್ಕೊಳ್ತಾರೆ. ಚಿನ್ನ ಅಡ ಇಟ್ಕೊಂಡಾಗ ಏನಾಗುತ್ತೆ, ಅವರು ಬಡ್ಡಿನೂ ಚಾರ್ಜ್ ಮಾಡೇ ಮಾಡ್ತಾರೆ. ಚಿನ್ನ ಅಡ ಇಟ್ಕೊಂಡಾಗ ಜಾಸ್ತಿ, ಈಗ 100 ರೂಪಾಯಿ ಬೆಲೆ ಬಾಳೋದಕ್ಕೆ 50 ರೂಪಾಯಿ ಕೊಟ್ಟಿರ್ತಾರೆ. ನಿನ್ನ ಕೈಲಿ ಆದರೆ ಬಂದು ಬಡ್ಡಿ ಕೊಡು, ಇಲ್ಲ ಅಂತ ಹೇಳಿದ್ರೆ ನಾನು ಅದನ್ನು ಹರಾಜು ಮಾಡಿಕೊಂಡು ನಾನು ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ಬರ್ಸ್ಕೊಂಡಿರ್ತಾರೆ. ಒಂದು 11 ಮಂತ್ಸೋ 12 ಮಂತ್ಸೋ ಅದರೊಳಗಡೆ ಇರುತ್ತೆ. ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅವರು ಹರಾಜು ಮಾಡ್ಕೊಳ್ತಾರೆ. ಅಂದರೆ ಸಾಲ ಕೊಟ್ಟವರು ಸಾಲ ತೆಗೆದುಕೊಂಡವರ ಬಳಿ ಅಲೆದಾಡುವ ಪರಿಸ್ಥಿತಿ ಇರೋದಿಲ್ಲ. ಅದು ಸ್ಮಾರ್ಟ್ ವೇ ಆಫ್ ಲೆಂಡಿಂಗ್ ದ ಮನಿ ಅಂತ ನಾವು ಹೇಳಬಹುದು. ಸೊ ಆದರೆ ಕೆಲವೊಮ್ಮೆ ಜನರು ಏನು ಮಾಡ್ತಾರೆ, ಎಮೋಷನ್ಗೆ ಅಥವಾ ಭಾವನೆಗಳಿಗೆ, ಭಾವೋದ್ವೇಗಕ್ಕೆ ಒಳಗಾಗಿ, ಅಥವಾ ಈ ಸಂಬಂಧಗಳು, ಫ್ರೆಂಡ್ಶಿಪ್ಪು, ಇನ್ನೇನೋ ಒಂದು ಎಮೋಷನ್ಸು ಒಳಗಾಗಿ ಏನು ಮಾಡ್ತಾರೆ, ಪರವಾಗಿಲ್ಲ ಬಿಡಿ, ನಾನು ಕೊಡ್ತೇನೆ ನಿಮಗೆ ಸಾಲ, ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳೋದು, ಸಾಲಗಳನ್ನ ಕೊಟ್ಬಿಡ್ತಕ್ಕಂಥದ್ದು, ಕ್ಯಾಶ್ಗಳಲ್ಲಿ ಕೊಟ್ಬಿಡ್ತಕ್ಕಂಥದ್ದು, ಅಥವಾ ಹಣಗಳನ್ನ ಕೊಡ್ತಾರೆ, ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಅದರೊಳಗೆ ಒಂದು ರಿಮಾರ್ಕ್ಸ್ ಅಂತನೋ ಅಥವಾ ಅದರಲ್ಲಿ ಏನೋ ಒಂದು ನೋಟ್ ಅಂತನೋ ಹಾಕಿ ಕೊಡೋದಿಲ್ಲ, ಮತ್ತು ಏನನ್ನೂ ತೊಗೊಂಡಿರೋದಿಲ್ಲ. ನನ್ನ ಹತ್ರ ಬಹಳಷ್ಟು ಕಕ್ಷಿದಾರರು ಬರ್ತಾ ಇರ್ತಾರೆ, ಸರ್ ನನಗೆ ಇಷ್ಟು ವರ್ಷದಿಂದ ಪರಿಚಯ, ಇವರು ನನಗೆ ಇಂಥ ಸಂಬಂಧ, ಇಂಥ ಸ್ನೇಹಿತ, ಸೊ ಈಗ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈಗ ದುಡ್ಡು ಕೊಟ್ಟು ನಾನು ಅಲೆದಾಡೋ ಪರಿಸ್ಥಿತಿ ಬಂದಿದೆ, ಈಗ ನಾನು ಕೊಡೋದಿಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೋರಾಟ ಮಾಡೋ ಶಕ್ತಿನೂ ಇಲ್ಲ, ಮತ್ತು ನನಗೆ ಖರ್ಚು ಮಾಡುವಂಥ ಶಕ್ತಿನೂ ಇಲ್ಲ. ಈ ರೀತಿಯಾಗಿ ಹಲವಾರು ಬರ್ತಾ ಇರುತ್ತೆ. ಸೊ ಆದ್ದರಿಂದ ಇಂತಹ ಸಮಸ್ಯೆಗಳನ್ನು ಈ ಒಂದು ಹಣ ಕೊಡುವವರು ಕೂಡ ನೋಡಿದ್ದಾರೆ. ಮತ್ತು ಕೆಲವೊಮ್ಮೆ ಈ ಕುಮಾರಸ್ವಾಮಿ ಸರ್ಕಾರ ಏನಿತ್ತು, ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಅಂಥ ಸಂದರ್ಭಗಳಲ್ಲಿ ಈ ಸಾಲ ಕೊಟ್ಟವರು ಸಾಲ ತೆಗೆದುಕೊಂಡವರನ್ನು ತುಂಬ ಫೋರ್ಸ್ ಮಾಡಬಾರ್ದು, ಅಥವಾ ಜಗಳ ಮಾಡಬಾರ್ದು, ಅವ್ರಿಗೆ ಅವಮಾನ ಮಾಡಬಾರ್ದು, ಗೌರವಕ್ಕೆ ಧಕ್ಕೆ ಉಂಟು ಮಾಡಬಾರ್ದು, ಹೀಗೆ ಹಲವಾರು ಕಂಡೀಷನ್ಗಳನ್ನ, ನಿಬಂಧನೆಗಳನ್ನ ಹಾಕಿದ್ರು. ಕಾನೂನಿನ ಪ್ರಕಾರ ವಸೂಲಿ ಮಾಡ್ಕೋಬೋದೇ ಹೊರತು ಈ ರೀತಿ ಮಾಡಬಾರ್ದು ಅಂಥೇಳಿ. ಅಥವಾ ಕೆಲವೊಮ್ಮೆ ಈ ಬಡವರು ದುಡ್ಡು ತಗೊಂಡು ಸೂಸೈಡ್ ಮಾಡ್ಕೊಂಬಿಡೋದು, ನೇಣಾಕೊಂಬಿಡೋದು, ವಿಷ ಕುಡಿದ್ಬಿಡೋದು, ಇನ್ನೇನೋ ಒಂದು ಜೀವನ ಮಾಡೋಕ್ಕಾಗದೇ ಇರೋ ಸಂದರ್ಭಗಳಲ್ಲಿ ಅವ್ರು ಆ ರೀತಿಯಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಉದಾಹರಣೆಗಳು ಉಂಟು. ಮತ್ತು ಅಂತಹ ಸಂದರ್ಭಗಳಲ್ಲಿ ಫಿನಾನ್ಸರ್ಗಳನ್ನ ಕರ್ಕೊಂಡು ಹೋಗೋದು, ಜೈಲಿನಲ್ಲಿ ಇಟ್ಕೊಳ್ಳೋದು, ಸೆಲ್ಲಲ್ಲಿ ಇಟ್ಕೊಳ್ಳೋದು, ಅವ್ರನ್ನ ಎನ್ಕ್ವೈರಿ ಮಾಡೋದು, ಅವ್ರ ಮನೇನ ರೈಡ್ ಮಾಡೋದು. ಸೊ ಈ ತರಹದ್ದೆಲ್ಲ ಘಟನೆಗಳು ನಡೆದಿರೋದ್ರಿಂದ ಇತ್ತೀಚೆಗೆ ಸಾಲ ಕೊಡುವವರು ಕೂಡ ಸ್ಮಾರ್ಟ್ ಆಗೋಗ್ಬಿಟ್ಟಿದ್ದಾರೆ. ಮತ್ತು ಇದೆಲ್ಲ ತಗಾದೆಗಳು ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಈಗ ನಡೀತಾ ಇರ್ತಕ್ಕಂಥ ಟ್ರೆಂಡ್ ಏನಪ್ಪ
ಅಂತ ಹೇಳಿದ್ರೆ, ನಿನ್ನ ಹತ್ರ ಏನಾದರೂ ಪ್ರಾಪರ್ಟೀಸ್ ಇದ್ದರೆ ಅದನ್ನು ತೊಗೊಂಬ. ಅಂದರೆ ಉದಾಹರಣೆಗೆ 100 ರೂಪಾಯಿ ಪ್ರಾಪರ್ಟಿ ಬೆಲೆ ಇದೆ, ಗೌರ್ನಮೆಂಟ್ ವ್ಯಾಲ್ಯೂ ಎಷ್ಟಿದೆ? 50 ರೂಪಾಯಿ ಇದೆ. 50 ರೂಪಾಯಿ ನಾನು ನಿನಗೆ ಕೊಟ್ಬಿಡ್ತೇನೆ. ನೀನು ಕಂಪ್ಲೀಟಾಗಿ ಸೇಲ್ ಡೀಡು ರಿಜಿಸ್ಟ್ರ್ ಮಾಡಿ ನನಗೆ ಕೊಟ್ಬಿಡಬೇಕು. ಅದಕ್ಕೆ ರಿಜಿಸ್ಟ್ರೇಷನ್ ಖರ್ಚೇನಾಗುತ್ತೋ ಅದನ್ನೆಲ್ಲ ನೀನೇ ಕೊಡಬೇಕು. ನೆಕ್ಸ್ಟು ನೀನು 1 ವರ್ಷ ಬೇಕಾ 2 ವರ್ಷ ಬೇಕಾ ಟೈಮ್ ಕೊಡ್ತೀನಿ, ತಗೋ. ನನ್ನ ದುಡ್ಡಿಗೆ ಇಷ್ಟು % ಬಡ್ಡಿ, ಆ ಬಡ್ಡಿಯನ್ನು ನೀನು ನನಗೆ ಕೊಟ್ಬಿಡು. ಮತ್ತೆ ತಿರ್ಗಾ ನಾನು ನಿನಗೆ ಸೇಲ್ ಡೀಡನ್ನ ಮಾಡಿಕೊಡ್ತೇನೆ, ವಾಪಸ್ ಮಾಡಿಕೊಡ್ತೇನೆ. ಈ ಟ್ರೆಂಡ್ ನಡೀತಾ ಇದೆ. ಅಂದರೆ ಕಂಪ್ಲೀಟ್ ಹೋಲ್ಡ್ ಇಟ್ಕೊಳ್ತಕ್ಕಂಥದ್ದು. ಅವನು ಬಂದು ಕೊಡಲಿಲ್ಲ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ನಾನೇ ಕಲಿಬೇಕು, ಸಾಲ ಕೊಟ್ಟವನು. ಸೊ ನನ್ನ ಹತ್ರ ಹೋಲ್ಡ್ ಇದ್ದರೆ ಮಾತ್ರ ಕೊಡ್ತಾ ಇದ್ದಾರೆ ಹೊರತು ಇತ್ತೀಚೆಗೆ ಈ ಚೆಕ್ಗಳನ್ನ ಇಸ್ಕೊಳ್ಳೋದು, ಇದರಿಂದ ಸಾಲ ಕೊಡೋದು ಇವೆಲ್ಲ ಜನ ಸ್ಟಾಪ್ ಮಾಡಿದ್ದಾರೆ. ಸೊ ಇದರಿಂದ ಸಾಕಷ್ಟು ಅಮಾಯಕರ ಬಲಿ ಕೂಡ ಆಗ್ತಾ ಇದೆ. ಈಗ 1 ಕೋಟಿ ಬೆಲೆ ಬಾಳುವಂತಹ 2 ಕೋಟಿ ಬೆಲೆ ಬಾಳುವಂತಹ ಆಸ್ತಿಗಳನ್ನೆಲ್ಲ ಖಾಲಿ ಪೀಲಿ 50 ಲಕ್ಷ ರೂಪಾಯಿಗಳಿಗೆ ಅವರು ಮಾರಾಟ ಮಾಡಿಬಿಡೋದು ಮತ್ತು ಮಾಡಿಕೊಡ್ತಕ್ಕಂಥದ್ದು ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಪ್ರಾಪರ್ಟಿ ಇರುತ್ತೆ, ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ದಾಖಲೆಗಳಿರೋದಿಲ್ಲ. ಸೊ ಕಾನೂನು ಅಭಿಪ್ರಾಯ ಬರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಕೆಲವು ಬಿ ಖಾತಾಗಳಿರುತ್ತೆ, ಬ್ಯಾಂಕ್ನವ್ರು ಲೋನ್ ಮಾಡಲ್ಲ. ಸೊ ಆವಾಗ ಇಂಥ ಪ್ರೈವೇಟ್ ಫಿನಾನ್ಷಿಯರ್ಸ್ಗಳು ಯಾರಿರ್ತಾರೆ ಅಂಥ ಮನಿ ಲೆಂಡಿಂಗ್ ಮಾಡೋವಂಥವ್ರ ಹತ್ರನೇ ಇವರು ಡಿಪೆಂಡ್ ಆಗಬೇಕಾಗತ್ತೆ. ಅಂಥ ಸಂದರ್ಭಗಳಲ್ಲಿ ಅವರಿಗೆ ಭುಜಬಲ, ಬಾಹುಬಲ, ರಾಜಕೀಯ ಬಲ, ಹಣಬಲ ಎಲ್ಲ ಇರುತ್ತೆ. ಅವ್ರೇನು ಮಾಡ್ತಾರೆ, ಆಯಿತು ಅಂಥೇಳಿ ಬರೆಸ್ಕೊಂಡು ಈ ರೀತಿಯಾಗಿ ಸೇಲ್ ಡೀಡ್ಗಳನ್ನ ಮಾಡ್ಕೊಂಡು ಬಿಡ್ತಾರೆ. ವಿಧಿ ಇರೋದಿಲ್ಲ, ಅವ್ರಿಗೆ ಅರ್ಜೆನ್ಸಿ ಇರುತ್ತೆ, ಅವರು ಮಾಡಿಕೊಟ್ಬಿಡ್ತಾರೆ. ಆದ ನಂತರ ಅವರು 1 ವರ್ಷ ಬಿಟ್ಕೊಂಡು ಆಯ್ತಪ್ಪ ನಾನು ಬಡ್ಡಿ ಸೇರಿಸಿ ಕೊಡ್ತೀನಿ, ರಿಜಿಸ್ಟ್ರ್ ಮಾಡಿಕೊಡು ಅಂದರೆ ಮಾಡಿಕೊಡೋದಿಲ್ಲ. ಆವಾಗ ಹೇಳ್ತಾರೆ, ಇಲ್ಲ ಇದಕ್ಕೆ ಇವಾಗ ಇಷ್ಟು ಡಿಮ್ಯಾಂಡ್ ಆಗಿದೆ, ಇಷ್ಟು ಬೆಲೆ ಇದೆ, ಇಷ್ಟು ಕೊಟ್ಟರೆ ಮಾಡಿಕೊಡ್ತೀನಿ, ಇಲ್ದರೆ ಮಾಡಲ್ಲ ಅಂತ. ಆದ್ದರಿಂದ ನೋಡಿ ವೀಕ್ಷಕರೇ, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ಎಸ್ಪೆಷಲಿ ಹಣದ ವ್ಯವಹಾರ ಮಾಡಬೇಕಂದ್ರೆ ಅಲ್ಲಿ ಸಂಬಂಧಗಳನ್ನು ಪರಿಗಣಿಸಬೇಡಿ. ವ್ಯವಹಾರವನ್ನು ವ್ಯಾವಹಾರಿಕ ಧರ್ಮದ ರೀತಿಯಲ್ಲೇ ನೋಡಿ. ಮತ್ತು ನೀವು ಏನು ಹಣವನ್ನು ತಗೊಳ್ತಾ ಇದ್ದೀರಾ ಅದಕ್ಕೆ ಕರೆಕ್ಟಾಗಿ ನೀವು ಚೆಕ್ಗಳನ್ನು ಇಶ್ಯೂ ಮಾಡುವಂಥವ್ರಾಗಿ. ಇಲ್ಲ ಅವರು ಸೇಲ್ ಡೀಡನ್ನು ಮಾಡಿಕೊಟ್ರೇ ದುಡ್ಡು ಕೊಡೋದು ಅನ್ನೋ ಥರ ಪರಿಸ್ಥಿತಿಗಳು ಇದ್ದಾಗ ಅದಕ್ಕೆ ಒಂದು ಒಪ್ಪಿಗೆ ಪತ್ರ ಅಂತನಾದರೂ ನೀವು ಮಾಡ್ಕೊಳ್ಳಿ. ಅಂದರೆ ಕನ್ಸೆಂಟ್ ಲೆಟರ್ ಅಂತ ಹೇಳಿ. ಅಂದರೆ ಈ ಒಂದು ಸೇಲ್ ಡೀಡು ಅಫಿಷಿಯಲ್ ಆಗಿ ರಿಜಿಸ್ಟರ್ ಆಗುತ್ತೆ. ಆದರೆ ಆ ಸೇಲ್ ಡೀಡು ಈ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕರಾರಿನ ಮೇರೆಗೆ, ಈ ಒಂದು ಒಪ್ಪಿಗೆ ಪತ್ರದ ಮೇರೆಗೆ ಈ ಒಂದು ಕ್ರಯಪತ್ರವನ್ನು ಮಾಡಲಾಗಿದೆ ಅಂತ ಹೇಳಿ ನೀವು ಒಂದು ಡಾಕ್ಯುಮೆಂಟನ್ನು ಮಾಡಿಟ್ಕೊಳ್ಳೇಬೇಕಾಗುತ್ತೆ. ಆಗ ನೀವು ಮಾಡಿಕೊಂಡಾಗ ನೀವು ಕೋರ್ಟಿಗೆ ಬೇಕಾದರೆ ನೀವು ಅದನ್ನು ಕೇಸನ್ನ ಫೈಲ್ ಮಾಡಿ ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ಕೇಳಬಹುದು. ಮತ್ತು ಈ ಒಪ್ಪಿಗೆ ಪತ್ರದ ಆಧಾರದ ಮೇಲೆ, ಅಂದರೆ ಬೇಸ್ಡ್ ಆನ್ ದಿ ಕನ್ಸೆಂಟ್ ಡೀಡ್ ಯು ಹ್ಯಾವ್ ಎಕ್ಸಿಕ್ಯೂಟೆಡ್ ಸೇಲ್ ಡೀಡ್ ಅಂತ, ಈ ಮಾರಾಟದ ಕ್ರಯಪತ್ರವನ್ನು ನೀವು ಮಾಡಿಕೊಟ್ರಿ ಅಂತ ಹೇಳಿಬಿಟ್ಟು ಈ 1 ಕೋಟಿ ಬೆಲೆ ಬಾಳೋದನ್ನು ಯಾರು 50 ಲಕ್ಷಕ್ಕೆ ಕೊಡ್ತಾರೆ, ಯಾರು ಕೊಡೋದಿಲ್ಲ. ಈ ರೀತಿಯಾಗಿ ಹಣಕಾಸಿನ ವ್ಯವಹಾರ ಆಗಿತ್ತು. ಆದ್ದರಿಂದ ನಾವು ಅವರಿಗೆ ಕೊಟ್ಟಿದ್ದು ಇದು ಅಬ್ಸಲ್ಯೂಟ್ ಸೇಲ್ ಡೀಡನ್ನು ನಾವು ಮಾಡಿಕೊಟ್ಟಿಲ್ಲ. ಇಟ್ ಈಸ್ ಬೇಸ್ಡ್ ಆನ್ ದಿ ಕನ್ಸೆಂಟ್ ಡೀಡ್, ಅಂದರೆ ಕನ್ಸೆಂಟ್ ಲೆಟರ್, ಒಪ್ಪಿಗೆ ಪತ್ರದ ಆಧಾರದ ಮೇಲೆ ಮಾಡಿದಂತಹ ಕ್ರಯಪತ್ರ ಆಗಿದೆ ಅಂತ ಹೇಳಿ ಇದು ಕಂಡೀಷನಲ್ ಸೇಲ್ ಡೀಡ್ ಅಂತ ಹೇಳಿ ನೀವು ಡಿಫೆನ್ಸ್ ತಗೊಂಡು ನೀವು ಕೋರ್ಟ್ಗಳಲ್ಲಿ ಹೋರಾಟ ಮಾಡಿ ನೀವು ಆ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡಿಸಿ ಮತ್ತೆ ನೀವು ಆ ಪ್ರಾಪರ್ಟಿನ ರೀಸ್ಟೋರ್ ಮಾಡ್ಕೋಬಹುದು ಅವರು ಕೊಟ್ಟಿರ್ತಕ್ಕಂಥ ಹಣವನ್ನು ಕೊಟ್ಟು. ಇದಕ್ಕೆ ನೀವು ಕೋರ್ಟಿನಲ್ಲಿ ರುಜುವಾತು ಮಾಡಲಿಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು ಬೇಕಾಗ್ತದೆ. ಅದು ಬಿಟ್ಟು ಕೇವಲ ನಾನು ನಂಬಿಕೆಯಿಂದ ಇಟ್ಟಿದ್ದೆ ಅಂತ ಹೇಳಿ ಖಾಲಿ ಶಂಕ ಹೋದಿದ್ರೆ ಕೋರ್ಟಲ್ಲಿ ಯಾವುದೇ ತರಹದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಕೋರ್ಟು ಎಮೋಷನ್ಸ್ನ ನೋಡಲ್ಲ, ಕೋರ್ಟು ಸಾಕ್ಷಿನ ನೋಡುತ್ತೆ. ಆದ್ದರಿಂದ ಸಾಕ್ಷಿಗಳು ಇಲ್ಲದೇನೆ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಕಷ್ಟ ಇರುತ್ತೆ, ತೊಂದರೆ ಇಲ್ಲ. ಯಾರು ತಗೊಳ್ಳದೆ ಹೋದಾಗ ಫೈನಾನ್ಸರ್ಗಳು ಬಡ್ಡಿ ಮೇಲೆ ಜೀವನ ಮಾಡ್ತಾ ಇರ್ತಾರೆ. ಹಾಗಂದ್ಬಿಟ್ಟು ಅವ್ರು ಕೇಳಿದ್ದೆಲ್ಲ ಕೊಡಬೇಕು ಅಂತ ಏನಿಲ್ಲ. 2% ತಗೊಳ್ಳೋ ಕಡೆ 3% ತಗೋತೀರಾ, 5% ತಗೋತೀರಾ. ಅದಕ್ಕೆ ಸೇರಿಸ್ಬಿಟ್ಟು ಚೆಕ್ಕಲ್ಲೇ ಆಗಲಿ ಕೊಟ್ಟರು ಕೂಡ ಡೇಟು ಅಮೌಂಟು ಮೆನ್ಷನ್ ಮಾಡೇ ಕೊಡಿ. ಅದು ಬಿಟ್ಬಿಟ್ಟು ಬ್ಲ್ಯಾಂಕ್ ಚೆಕ್ಗಳನ್ನು ಕೊಟ್ಟುಬಿಡ್ತಕ್ಕಂಥದ್ದು, ಬ್ಲ್ಯಾಂಕ್ ಬಾಂಡ್ಗಳಿಗೆ ಸೈನ್ ಮಾಡಿ ಕೊಟ್ಟುಬಿಡ್ತಕ್ಕಂಥದ್ದು, ಪ್ರಾಪರ್ಟಿ ಸೇಲ್ ಡೀಡ್ಗಳನ್ನೇ ಮಾಡಿ ಕೊಟ್ಟುಬಿಡ್ತಕ್ಕಂಥದ್ದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದರಿಂದ ನಾಳೆ ದಿವಸ ಬರೀ ನೀವು ಮಾತ್ರ ಅಲ್ಲ, ನೀವು ನಂಬಿದ ಇಡೀ ನಿಮ್ಮ ಕುಟುಂಬನೂ ಕೂಡ ಬೀದಿಗೆ ಬರಬೇಕಾದಂಥ ವ್ಯವಸ್ಥೆ ಆಗಿಬಿಡುತ್ತೆ.
ನೀವು ಮಾಡಿದ ತಪ್ಪಿನಿಂದ. ಆದ್ದರಿಂದ ಇಂಥದ್ದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ, ಎಚ್ಚರಿಕೆಯನ್ನು ವಹಿಸಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರೋ ವಿಚಾರ, ಹಣವನ್ನು ತೆಗೆದುಕೊಂಡು ನೀವು ಸೇಲ್ ಡೀಡ್ಗಳನ್ನು ಮಾಡಿಕೊಟ್ಟಿದ್ರೆ ಮತ್ತು ಅವರು ಪುನಃ ನಿಮಗೆ ಸೇಲ್ ಡೀಡ್ ಮಾಡಿಕೊಡೋದಕ್ಕೆ ಒಪ್ಪದೆ ನಿಮಗೆ ಅನ್ಯಾಯ ಮಾಡಿದ್ರೆ ನೀವು ಏನನ್ನು ಮಾಡಬೇಕು, ಹೇಗೆ ಯಾವ ದಾಖಲೆಗಳ ಆಧಾರದ ಮೇಲೆ ನೀವು ಆ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ನೀವು ರಿಸ್ಟೋರ್ ಮಾಡ್ಕೋಬಹುದು ಎಂಬುವಂತಹ ಮಾಹಿತಿಯನ್ನು ನೀಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.